ಇವನೇ ಆ ಏರಿಯಾ ಇನ್ಸ್ಪೆಕ್ಟರ್ ಮಗ. ಮಗು, ನಿನ್ನ ಹೆಸರೇನು? ರವಿ. 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 ಹೌದು. ಇದು ಬರೀ ಟ್ರೈಲರ್ ಮಾತ್ರ. ಇನ್ನೊಂದ್ಸಲ ನಿಮ್ಮಪ್ಪ ಏನಾದ್ರು ನನ್ನ ತಂಟೆಗೆ ಬಂದ್ರೆ ನಿನ್ ಚಿತೆಗೆ ಅವನೇ ಕೊಳ್ಳಿ ಇಡ್ಬೇಕಾಗುತ್ತೆ, ಗೊತ್ತಾಯ್ತಾ? ನಿಮ್ ಕಾಲೇಜ್ ಯಾರೋ ಹೊಸ ಪ್ರಿನ್ಸಿಪಲ್ ಬರ್ತಿದಾರಂತೆ, ಹೌದಾ? ಹೌದಣ್ಣ, DKH ಶರ್ಮಾ ಅಂತ. DKH ಶರ್ಮಾ. My dear students, ಸೈಲೆನ್ಸ್. ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದಾರೆ. ಸೈಲೆನ್ಸ್. good morning everybody. ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ. ಏನಿದು ಬ್ಯಾಡ್ ನ್ಯೂಸ್ ಅಂತೆ? ಕೇಳೋಣ. ನಾನು ಬಂದಿರೋದೇ ಗುಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಏನಂದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ಫ್ಯೂಸ್ ಕೆಂಪಯ್ಯ, ಕನ್ನಡ ಪಂಡಿತರು ಸಿ ಕೆಂಪಯ್ಯನವರು MG ರೋಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಮಥಿಂಗ್ ಸ್ಪೆಷಲ್ ಇಂಗ್ಲಿಷ್ ಪೋಸ್ಟರ್ ನ ನೋಡಿ ಅದ್ರಲ್ಲಿರೋ ಯಾವ್ದೋ ಟೇಸ್ಟ್ ನ ಸವಿತಾ ಇರ್ಬೇಕಾದ್ರೆ ಮುಂದಿರೋ ಮೋರಿನ ನೋಡ್ದೆ ಕಾಲ್ಜಾರ್ ಬಿದ್ದು ನಮ್ಮನ್ನೆಲ್ಲ ಬಿಟ್ಟು ನಿಗದ್ಕೊಂಡ್ಬಿಟ್ಟಿದ್ದಾರೆ. ಸಾರಿ, ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ, ಸತ್ತೋಗಿದ್ದಾರೆ. He's no more. ಅವ್ರು ಸಾಯೋದಕ್ ಮುಂಚೆ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿಗೆ ಹೇಳಿದ್ರಂತೆ, ನಾನಿದೇ ಫಸ್ಟ್ ಟೈಮ್ ಸಾಯ್ತಾ ಇರೋದ್ರಿಂದ ನಮ್ ಕಾಲೇಜ್ಗೆ 1 ವಾರ ರಜಾ ಕೊಡಕ್ ಹೇಳಿ, ಆಗ್ಲೇ ನನ್ನ ಆತ್ಮಕ್ ಶಾಂತಿ ಸಿಗೋದು ಅಂತ ಹೇಳಿ ಬಾಯಿ ಮುಚ್ಕೊಂಡು ಸತ್ತೋದ್ರಂತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, 1 ವಾರ ಕಾಲೇಜ್ಗೆ ರಜಾ ಘೋಷಿಸಲಾಗಿದೆ. 1 ವಾರ ರೆಸ್ಟ್ ತಗೋಬೇಕು. ಯಾರು ನೀವು? ಹೂ ಆರ್ ಯು? ನಾನು ಯಾರು? ಒಳ್ಳೆ ಕ್ವಶನ್ ಕೇಳಿದೆ. ನೀನು ಕಣ್ಣು ಬಿಡಕ್ಕೆ ಮುಂಚೆ ಕನ್ನಡ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಗಂಡದಿಯ ಗಂಡು ಕಾಣೋ ನಾನು. ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ, ಅವನೇ ಕರ್ನಾಟಕದ ಕುಳ್ಳ. ಅದ್ ಸರಿ, ತಾವ್ಯಾರೋ? ನನ್ ರೂಮ್ಗೊಂದು ನನ್ನೇ ಯಾರು ಅಂತ ಕೇಳ್ತೀರಾ? ಅಯ್ಯ, ಅಂದ್ರೆ ಇದು ಪ್ರಿನ್ಸಿಪಾಲ್ ರೂಮ್ ಅಲ್ವಾ? ಯಾಕ ನಾನ್ ಪ್ರಿನ್ಸಿಪಾಲ್ ತರ ಕಾಣ್ತಿಲ್ವಾ? ತಾವೇನೋ ಪ್ರಿನ್ಸಿಪಾಲು? ಸಾರಿ ಸರ್. ತಮ್ಮ ಹೆಸರು? DKH ಶರ್ಮಾ. ಸರ್, ಅದು ನನ್ನ ಹೆಸರು. ಹೌದಾ? ಅಂದ್ರೆ ನಮ್ ಕಾಲೇಜ್ ಬಂದಿರೋ ಹೊಸದಾಗಿ ಪ್ರಿನ್ಸಿಪಲ್ ಶರ್ಮಾ ನೀವೇ ಸರ್? ಏನು ನೀ ಹುಡುಕ್ತಾ ಇದೀಯಾ? ಸರ್, ನಿಮ್ ಪವಿತ್ರವಾದ ಪಾದ ಹುಡುಕ್ತಾ ಇದೀನಿ ಸರ್. ಸಿಕ್ತಿಲ್ವೇ? ಅದಲ್ ಸಿಗಲ್ಲ. ಇಲ್ಲಿದ್ಯಾ? ಇಲ್ಲಿದೆ ಸರ್. ನನ್ಗೆ ಕ್ಷಮಿಸ್ಬಿಡಿ ಸರ್. ಸರ್, ರೋಸ್ ತಗೊಳ್ಳಿ ಸರ್. ಕೇಳ ಮೇಲೆ ಗೆಟ ಪೈಸೆ. You have been dismissed. Sir, get lost. Get lost. Get lost. Get lost, I say. ಯಾರದು ಅಂತ ಉಗಿದಿದ್ದು? ಏಯ್, ನೀನ ಉಗಿದಿದ್ದು? ಸರ್, ನಾನಲ್ಲ ಸರ್. ನಾನು ಯಾಕೆ ಸರ್ ಹೋಗಿಲ್ಲ? ನನ್ನ ನಂಬಿ. ಮತ್ಯಾರು ಉಗಿದಿದ್ದು? ಮನಸ್ಸಾಕ್ಷಿನ ಎಲೆ ಇದೆಯಾ ನೀನು? ಏಯ್, ಮನಸ್ಸಾಕ್ಷಿ ಬಡ್ಡಿ ಮಗನೇ, ನನಗಿಂತ ಗ್ಲಾಮರ್ ಆಗಿದೆಯಲ್ಲೋ.
ಎಕ್ಸಾಕ್ಟ್ಲಿ ಕರೆಕ್ಟ್ ಕಣೋ. ಅದ್ ಸರಿ, ನೀನ್ ಯಾಕೆ ಹೊರಗಡೆ ಬಂದಿದ್ದು? ನಾನೇನಾದ್ರೂ ತಪ್ಪು ಮಾಡಿದೀನಾ? ನೋಡು, ಸ್ಟೂಡೆಂಟ್ ಹತ್ರ ಒಳ್ಳೆ ರೀತಿಯಲ್ಲಿ ನೀನ್ ನಡ್ಕೊಂಡೆ ಉಳ್ಕೊಂಡೆ, ಇಲ್ಲ ಅಂದ್ರೆ ಅಷ್ಟೇ. ಗೊತ್ತಪ್ಪ, ಮುಚ್ಚಪ್ಪ ನಿನ್ನ ಡಬ್ಬ. ಇವಾಗ ನಾನೇನ್ ಮಾಡ್ಬೇಕು? ಮರ್ಯಾದೆಗ ಹುಡುಗನ ಹತ್ರ ಕ್ಷಮಾಪಣೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಚಬಕ್ ನಾನ್ ಮಾಯ ಆಗ್ಬಿಡ್ತೀನಿ. ಹೌದು ಅಣ್ಣ, ಹಂಗೆಲ್ಲ ಮಾಡ್ಬೇಡಣ್ಣ. ಈ ಕುಳ್ಳ ಬದುಕಿರೋದೇ ಮನಸ್ಸಾಕ್ಷಿಯಿಂದ. ಹೋಗಣ, ಮತ್ತೆ ಕ್ಷಮಾಪಣೆ ಕೇಳು. ಹೋಗಮ್ಮ, ಕೇಳು. ಹೋಗು ಮರಿ. ಎಲ್ಲಪ್ಪ, ನಮ್ಮ ಸ್ಟೂಡೆಂಟೇ ಕಾಣ್ತಾ ಇಲ್ವಲ್ಲ? ಸ್ಟೂಡೆಂಟ್ ಸ್ಟೂಡೆಂಟ್ ನಿಮ್ ಕಾಲ ಹತ್ರ ಇದ್ದೀನಿ. ಇಲ್ಲ ಇದೆಯಾ? ಸರ್, ಐ ಆಮ್ ಸಾರಿ ಸರ್. ಸರ್, ನಾನು ಈ ತರ ಮಾಡಿದ್ಕೆ ನನ್ನ ಕ್ಷಮಿಸ್ಬಿಡಿ ಸರ್. ಐ ಆಮ್ ಸಾರಿ ಸರ್. ಸಾರಿ ಸರ್. ನೋಡು ಮರಿ, ಈ ಕುಳ್ಳಿನ ಕ್ಲಾಸ್ನಲ್ಲಿ ನಿನ್ ತರ ಎಷ್ಟೋ ಜನ ಸ್ಟೂಡೆಂಟ್ಸು ಬಂದಿದ್ದು ಆಯ್ತು, ಅವರು ಮುಂದಕ್ಕೆ ಹೋಗಿದ್ದು ಆಯ್ತು, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದು ಆಯ್ತು. ಸ್ಟೂಡೆಂಟ್ಗಳು ತಪ್ಪು ಮಾಡೋದು ಬಹಳ ಸಹಜ. ಅದನ್ನ ತಿದ್ದಬೇಕಾಗಿರೋದು ಪ್ರಿನ್ಸಿಪಾಲ್ ಕೆಲಸ. ಐ ಆಮ್ ನಾಟ್ ಓನ್ಲಿ ಎ ಪ್ರಿನ್ಸಿಪಾಲ್ ಫಾರ್ ಯು, ಐ ಸೇ ಐ ಆಮ್ ಯುವರ್ ಕ್ಲೋಸ್ ಫ್ರೆಂಡ್ ಆಲ್ಸೋ. ನೋಡು, ನಿನಗೇನಾದ್ರೂ ಬೇಜಾರಾಗಿದ್ರೆ ಕಾಲೇಜಿಗೆ ಒಂದು ವಾರ ರಜಾ ಹಾಕಿ ಮನೆಗೆ ಹೋಗು. ಅದು ಬಿಟ್ಬಿಟ್ಟು ಈ ಬದುಕಿರೋರ್ನ ಸಾಯಿಸೋದು, ಸತ್ತಿರೋರ್ನ ಬದುಕಿಸೋದು, ಅವ್ರನ್ನೆಲ್ಲ ಲೇವಡಿ ಮಾಡೋದು, ದಟ್ ಈಸ್ ಚೀಪ್ ಫಾರ್ ದಿ ಕಾಲೇಜ್ ಸ್ಟೂಡೆಂಟ್, ಐ ಸೇ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಐ ಆಮ್ ಸಾರಿ ಸರ್. ಏನೋ ಜೋಕ್ ಮಾಡಕ್ ಹೋಗಿ ಈ ತರ ಆಗೋದು ಸರ್. ಏಯ್, ನೀನ್ ನನಗ್ ಮಾತ್ರ ಸಾರಿ ಹೇಳಿದ್ರೆ ಸಾಲದು, ನೀನು ಕಾಲೇಜ್ಗೆ ಅಪಾಲಜಿ ಮಾಡ್ಕೋಬೇಕು. ಗೋ ಗೋ, ಐ ಸೇ, ಕಮ್ ಆನ್. ಬೆಳಿಗ್ಗೆಯಿಂದ ದೇವ್ರ ಮನೆಯಲ್ಲೇ ಕೂತ್ಕೊಂಡಿದ್ದೀರಾ. ಮಗಳ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಪೂಜೆ, ಬಿಸ್ನೆಸ್, ಪಾರ್ಟಿ, ಮೀಟಿಂಗು ಇದೇ ಆಗೋಯ್ತು. ಮಗಳು ಮನೆ ಬಿಟ್ಟು ಹೋಗಿ ಇಷ್ಟೊತ್ತಾಯ್ತಲ್ಲ, ಅವಳು ಎಲ್ಲಿದ್ದಾಳೋ ಏನು? ಅವಳನ್ನ ಹುಡ್ಕೊಂಡ್ ಬರೋ ಜ್ಞಾನನಾದ್ರೂ ಬೇಡ್ವಾ? ದೇವ್ರ ಮನೇಲಿ ಕೂತ್ಕೊಂಡಿದ್ರೆ ಏನ್ ಪ್ರಯೋಜನ? ನೋಡಿ, ಶ್ರಮ ಪಟ್ರೇನೆ ದೇವ್ರು ಪ್ರತಿಫಲ ಕೊಡೋದು. ನಿಮ್ಮನ್ ಕೈ ಹಿಡ್ದಾಗ್ಲಿಂದ ನಾನ್ ನಿಮ್ಮನ್ನ ಏನು ಕೇಳಲಿಲ್ಲ. ನಿಮ್ ಎದುರುಗಡೆ ನಿಂತು ಯಾವತ್ತೂ ಏನು ಮಾತಾಡ್ಲಿಲ್ಲ. ಆದ್ರೆ ಇವತ್ತು ಹೆತ್ತ ಕಳ್ಳಿನ ಸಂಕಟ ತಡೆಯೋಕಾತಿಲ್ಲ ರೀ. ದಯವಿಟ್ಟು ದಯವಿಟ್ಟು ಪೊಲೀಸ್ ಫೋನ್ ಮಾಡ್ರಿ. ಅಣ್ಣ, ನಾವೆಲ್ಲಾ ಕಡೆ ಹುಡುಕಿದ್ವಿ, ಎಲ್ಲಿ ಹುಡುಕಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಅಣ್ಣ. ಹಲೋ, ಓಂಕಾರ್ಯ ಸರ್, ನಿಮ್ ಮಗಳು ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ. ಏನು? ಹಾಸ್ಪಿಟ್ಲ್? ಯಾವ ಹಾಸ್ಪಿಟ್ಲ್? ಜೆಪಿ ನಗರ ಸತ್ಯಸಾಯಿ ಹಾಸ್ಪಿಟಲ್ ಸರ್. ನಾನು ಈಗಲೇ ಬರ್ತಾ ಇದ್ದೀನಿ. ಬೇಗ ಬನ್ನಿ ಸರ್. ಹಾ. ಡಾಕ್ಟರ್, ಸ್ನೇಹ ಡೋಂಟ್ ವರಿ, ಸರಿಯಾದ ಸಮಯಕ್ಕೆ ಕರ್ಕೊಂಡ್ಬಂದು ಅವ್ರನ್ನ ಕಾಪಾಡಿದಿರ. ಶಿ ಇಸ್ ಆಲ್ ರೈಟ್. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ನಾನು ಅವ್ರನ್ನ ನೋಡ್ಬೋದಾ ಸರ್? ನೋಡ್ಬೋದು, ಆದ್ರೆ ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಪ್ರಜ್ಞೆ ಬರಕ್ಕೆ ಇನ್ನು 2 ಗಂಟೆ ಆಗುತ್ತೆ. ಸರ್, ನಾನು ವಾರ್ಡ್ಗೆ ಹೋಗಿ ಸ್ನೇಹ ನೋಡ್ಕೊಂಡ್ ಬರ್ಲಾ? ಹೋಗಿ ನೋಡು, ಪರವಾಗಿಲ್ಲ, ಹೋಗು. ಓಂಕಾರ್, ನನ್ನ ಜೊತೆಯಲ್ಲಿ ಈ ಹುಡುಗರನ್ನ ನೋಡ್ಬಿಟ್ರೆ ವಾಸು ನಡಿ. ಸರ್, ನಡೀರಿ, ಬೇಗ ಬೇಗ ಎಲ್ಲ ನಡೀರಿ. ಸರ್ ಏನು ಸರ್? ಅಯ್ಯೋ, ಅಯ್ಯೋ ಸ್ನೇಹ, ನನ್ ಕಂದ. ಅಯ್ಯೋ ದೇವ್ರೆ, ಇವಳು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಜೀವ ಸಹಿತ ಉಳಿಸಿದ್ಯಪ್ಪ. ನಾನೇನ್ ಮಾಡ್ಲಿ?
ದಯವಿಟ್ಟು ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಸಮಾಧಾನವಾಗಿರ್ಲಿ. ಬೆಳಗ್ಗೆ ಕಾಲೇಜ್ಗೆ ಅಂತ ಹೋದವಳು ಇಲ್ಲಿ ಜೀವಂತ ಶವವಾಗಿ ಬಿದ್ದಿದ್ದಾಳಲ್ಲ. ಈ ನನ್ ಕಣ್ಣು ನೋಡ್ತಾ ಇದ್ರೆ ಸಮಾಧಾನವಾಗಿರ್ಲಿ. ಅಯ್ಯೋ ಸಮಾಧಾನವಾಗಿರ್ಲಿ. ಡಾಕ್ಟರ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳು ಆದಷ್ಟು ಬೇಗ ಗುಣವಾಗ್ಬೇಕು. ಹಾಯ್ ಗಾಯ್ಸ್. ಹಾಯ್. ಗುಡ್ ಮಾರ್ನಿಂಗ್. ರೇಖಾ, ನನ್ನ ಮಾತು ಕೇಳು. ಹಾಯ್. ಹಾಯ್. ಏನ್ ತಗೋತೀಯ? ಪೆಪ್ಸಿ, ಕೋಕ್? ಇದೆ ಸಾಕು. ಸ್ನೇಹ, ಹೇಗೆ ಇದೆ? ಗಾಯ ಅಲ್ಲ? ಓಕೆ. ಹೆಲ್ತ್ ಹೇಗಿದ್ಯೆ? ಚೆನ್ನಾಗಿದೆ. ಸ್ನೇಹ, ನೋಡ್ದೇನೆ ನೀನ್ ಕಾಲೇಜಲ್ಲಿ ಯಾರ ದುಶ್ಮನ್ ತಿಳ್ಕೊಂಡಿದ್ಯೋ, ಕೊನೆಗೆ ಅವರೇ ನಿನ್ ಪ್ರಾಣ ಉಳಿಸ್ಬಿಟ್ರಲ್ಲೇ. ಅಂದ್ರೆ ವಾಸು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಹೀಸ್ ಎ ಜೆಮ್ ಆಫ್ ಎ ಪರ್ಸನ್. ಈಗ ನಿನ್ ಬದುಕಿಗೆ ಬೆಳಕನ್ನೇ ಕೊಟ್ಟೋನು. ಐ ಲವ್ ಯು ವಾಸು. ಏನಿದು? ಏನ್ ಮಾಡ್ತಾ ಇದ್ದೆ? ಐ ಲವ್ ಯು. ಏಯ್, ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಐ ಲವ್ ಯು ವಾಸು. ಬಿಡು. ವಾಸು, ನೋಡು ವಾಸು, ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ್ಮೇಲೆ ನೀನು ಕಾಪಾಡಿದ ಜೀವ ಇನ್ನು ಬದುಕಿರಬಾರ್ದು. ಸ್ನೇಹ, ಸ್ಟಾಪ್ ಇಟ್. ಸ್ಟಾಪ್ ಇಟ್. ನಿನಗೆ ಹುಚ್ಚಿರ್ತಿದ್ಯಾ? ಯು ಕಾಲೇಜ್ನಲ್ಲಿ ಏನಾಗ್ತಾ ಇದೆ ಗೊತ್ತಾ ಸರ್? ನೀವ್ ಹೇಳಿದ್ರೆ ತಾನ್ರಿ ಗೊತ್ತಾಗೋದು. ಸರ್, ಬರ್ತಾ ಬರ್ತಾ ಈ ಕಾಲೇಜ್ ಕ್ಯಾಂಪಸ್ ಲವರ್ಸ್ ಪಾರ್ಕ್ ಆಗ್ತಾ ಇದೆ ಸರ್. ಅಂದ್ರೆ ಅಂದ್ರೆ ಆ ವಾಸು ಸ್ನೇಹ ಒಬ್ರನ್ನೊಬ್ರು ತಬ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಮುಂದೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ನೀವೇ ಕಾರಣ ಸರ್. ನೋಡ್ರಿ, ಎಲ್ಲಿ ಏನೇ ನಡೀಲಿ ಅದನ್ನ ಇವನು ಸಹಿಸ್ಕೋತಾನೆ ಹೊರತು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಏನಾದ್ರು ಟೆಂಪ್ಟೇಷನ್ ಐಟಮ್ ನಡೆದ್ರೆ ಇವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ ಅಷ್ಟೇ. ಐ ವಿಲ್ ಪನಿಷ್ ಬೋತ್ ಆಫ್ ದೆಮ್. ನಡ್ರಿ, ಎಲ್ಲಿದ್ದಾರೆ ಈಗ ಅವರು? ನಮ್ಮನೇಲಿದ್ದಾರೆ ಸರ್. ಈಗ ತಾನೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದಾರೆ ಅಂತ ಹೇಳಿದ್ರಲ್ರಿ? ಅಲ್ಲ ಸರ್, ಎಲ್ಲ ಗೊತ್ತಿದ್ದು ನೀವು ನನ್ನೇ ಕೇಳ್ತಿರಲ್ಲ ಸರ್. ನಡೀರಿ ನಡೀರಿ. ಓಕೆ ಸರ್. ಐ ಲವ್ ಯು ವಾಸು. ಐ ಲವ್ ಯು ಟು. ಐ ಲವ್ ಯು. ಐ ಲವ್ ಯು 3. ಐ ಲವ್ ಯು. ಐ ಲವ್ ಯು 4. ವಾಟ್ ಆರ್ ಯು ಡೂಯಿಂಗ್? ಸರ್, ಅದು ಏನಾಯ್ತು ಅಂದ್ರೆ ಐ ಡೋಂಟ್ ನೋ ಏನಾಯ್ತು ಅಂತ. ಐ ಡೋಂಟ್ ವಾಂಟ್ ಟು ನೋ ಏನಾಗುತ್ತೆ ಅಂತ. ಇವತ್ತು ಏನ್ ದಿನ ಗೊತ್ತಾ? ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ. ಇವತ್ತು ಯಾರ್ಯಾರು ಪ್ರೀತಿ ಮಾಡ್ತಾರೋ ಅವರೆಲ್ಲ ಪ್ರೇಮಿಗಳಾಗಿ ಬಿಡ್ತಾರೆ. ಡೋಂಟ್ ಸ್ಟಾಪ್ ಇಟ್. ಕ್ಯಾರಿ ಆನ್, ಕ್ಯಾರಿ ಆನ್. ಆಲ್ ದ ಬೆಸ್ಟ್. ಏನ್ ಹೇಳ್ತಿದ್ದೀರಾ? ಅಲ್ಲೇ ಇವಳ ಕ್ಯಾರಿ ಆನ್ ನ ಅಚ್ಚ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬಿಟ್ರೆ ಸೆನ್ಸಾರ್ನವರು ಕಟ್ ಮಾಡ್ಬಿಡ್ತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಿದೆ. ಯು ಮೀನ್? ಮೀನು ಇಲ್ಲ, ಮೊಸಳೆ ಇಲ್ಲ. ಆಕ್ಷನ್! ಡ್ಯಾಡಿ, ಯಾಕೆ ಡ್ಯಾಡಿ?
ಶಿಪ್ಮೆಂಟ್ ಬಂದಾಯ್ತು. ಎಸ್ ಓಕೆ ಬಾಯ್. ಹಲೋ ವಿಕಿ. ಹಲೋ ಅಂಕಲ್. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ನಿನ್ನ ಇಷ್ಟು ಬೇಗ ಅಮೆರಿಕಾದಿಂದ ಯಾಕೆ ಬರೋಕ್ ಹೇಳ್ದೆ ಗೊತ್ತಾ? ಯಾಕೆ ಅಂಕಲ್? ನಿನ್ನ ಸ್ನೇಹ ಎಂಗೇಜ್ಮೆಂಟ್ ಮಾಡೋದಿಕ್ಕೆ. ಎಂಗೇಜ್ಮೆಂಟ್ ಫಾರ್ಮಾಲಿಟಿ ಅಷ್ಟೇ. ನಾನು ಆಗ್ಲೇ ನಿಮ್ಮಿಬ್ಬರ ಮದುವೆ ಡೇಟ್ಸ್ನೇ ಫಿಕ್ಸ್ ಮಾಡಿದ್ದೀನಿ. ಯು ಮೀನ್ ಸ್ನೇಹ ಮತ್ತು ನನಗ? ಯಾಕೆ ಅನುಮಾನನಾ? ಅನುಮಾನ ಅಲ್ಲ ಅಂಕಲ್, ಅವಸರ ತೀರ್ಮಾನ ಸ್ಮಶಾನಕ್ಕೆ ಸಮಾನ. ಅದು ವೇದಾಂತ. ಆದ್ರೆ ನಾನ್ ನನ್ನ ಮಗಳ ಸ್ನೇಹ ಮದುವೆ ಮಾಡಿ ನೋಡೋದು ನನ್ನ ಸಿದ್ಧಾಂತ. ನೀವು ಬಿಡಿ ಅಂಕಲ್, ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಏನ್ ಬರ್ತಿದ್ರ? ಸ್ನೇಹ ವಾಸು ಸ್ನೇಹ ಎಲ್ಲಿದ್ಯಾ? ವಾಸು ನಾನು ಇಲ್ಲಿದ್ದೀನಿ. ವಾಸು ಸ್ನೇಹ ಎಲ್ಲಿದ್ಯಾ ನೀನು? ವಾಸು ವಾಸು ನಾನು ಇಲ್ಲಿದ್ದೀನಿ. What are you doing? Hey, you! ಸುಮ್ಮನೆ ಕೂತ್ರೋ. Hey, bro, ನಡಿಯ. you. ಸ್ನೇಹ, ಅಂಕಲ್ ಏನಿದು? ಯಾರಿವ್ರಲ್ಲ? ಸ್ನೇಹನ ಆಗೋದೆಲ್ಲ ಒಳ್ಳೇದಕ್ಕೆ. ಅಂದ್ರೆ ಕುರಿ ಕೊಬ್ದಷ್ಟು ಯಾರಿಗ್ ಲಾಭ ಗೊತ್ತಲ್ಲ? ಗೊತ್ತಿದೆ ಅಂಕಲ್. ದಟ್ಸ್ ಓಂಕಾರ್. ವಾಸು ಅಂಕಲ್. ವಾಸು ಬೇಗ ಈ ಡ್ರೆಸ್ ಹಾಕೊಂಡು ಜಾಮ್ ಜಾಮ್ ಅಂತ ರೆಡಿ ಆಗ್ಬಿಡು. ಅಂಕಲ್, ನಿಮ್ ಈ ಋಣನ ಹೇಗ್ ತೀರ್ಸ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಂಕಲ್. ನನ್ನ ನಿನ್ನ ಮಧ್ಯೆ ಋಣಾನುಬಂಧದ ವಿಷಯ ಯಾಕೋ? ಆ ಮಾತು ಬೇಕಾಗಿತ್ತ? ಅದ್ ಹಾಗಲ್ಲ ಅಂಕಲ್, ಇದೇ ಮಂಟಪದಲ್ಲಿ ನಿಮ್ ಮದ್ವೆನೂ ಆಗ್ಬಿಟ್ರೆ ದಾನಿಕಿ ದೀನಿಕಿ ಸರಿಪೋತುಂದಿ ಅಂತ. ಬಾಗ ಚಪ್ಪೆ ಅವ್ರ 4 ಪೆಳ್ಳಿ. ಒಂದು ಕೆಲಸ ಮಾಡು, ಈಗಲೇ ಒಂದು ಸೂಪರ್ ಹುಡುಗಿನ ಸೆಲೆಕ್ಟ್ ಮಾಡಿ ಕರ್ಕೊಂಬಂದ್ಬಿಡು. ಅಯ್ಯ, ಸೆಲೆಕ್ಟ್ ಮಾಡೋದೇನ್ ಬಂತು ಅಂಕಲ್? ನಮ್ಮ ಮನೆ ಪಕ್ಕ ಪಂಕಜ ಅಂತಿದ್ದಾಳೆ, ಒಳ್ಳೆ ಕತ್ತಿ ಫಳ ಅಂತ ಹೊಳಿತಾಳೆ. ಆದ್ರೆ ಬಾಯಲ್ಲಿ ಅಲ್ಲಿಲ್ಲ ಅಷ್ಟೇ. ಅದು ಕತ್ತಿ ಅಲ್ವೋ, ಸುತ್ತಿ. ಈಗಲೇ ಹೋಗಿ ಆ ಪಂಕಜಮ್ಮನ ರೆಡಿ ಮಾಡಿ ಕರ್ಕೊಂಬಂದ್ಬಿಡು, ಮದುವೆ ಮಾಡಿಸ್ಬಿಡ್ತೀನಿ. ಆದ್ರೆ ಒಂದೇ ಒಂದು ಕಂಡೀಷನ್. ಹೇಳಿ ಅಂಕಲ್. ಆ ಹುಡುಗಿನ ನೀನೇ ಮದುವೆ ಮಾಡ್ಕೋಬೇಕು. ಎಲ್ಲ ಹೋದಾ? ನಾಚಿಕೆ ನೋಡು. ದಾರಿ ಬಿಡಿ. ಸ್ನೇಹ ರೆಡಿನಮ್ಮ? ಅಲೆ ಎಷ್ಟು ಮುದ್ದಾಗಿದೆಯಮ್ಮ. ಒಳ್ಳೆ ಕರ್ಪೂರದ ಗೊಂಬೆ ಇದ್ದಂಗಿದ್ಯಾ. ಕರ್ಪೂರದ ಗೊಂಬೆ ನೀನು, ಓ ಕರ್ಪೂರದ ಗೊಂಬೆ ನೀನು. ಅಂಕಲ್ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್ ಅಂಕಲ್. ಸ್ವಲ್ಪ ಹೊರಗಡೆ ಹೋಗ್ತೀರಾ? ನಾವಿಲ್ಲಿ ನೋಡ್ಕೋತಾ ಇಲ್ವಾ? ಆಯ್ತು. ಅಂಕಲ್, ನೀವ್ ಗಂಡಿನ ತಂದೆ ತಾನೆ, ಮತ್ ಇಲ್ಗೆ ಬಂದ್ರಿ? ಹಲ್ಲುದಿಸ್ಬಿಡ್ತೀನಿ ನೋಡು. ಯಾರು ಹೇಳಿದ್ದು ನಾ ಗಂಡಿನ ತಂದೆ ಅಂತ? ನಾನು ಈ ಹುಡುಗಿ ತಂದೆ ಕೂಡ ಅಲ್ವಮ್ರಿ, ಅಲ್ವಾ? ವೆರಿ ಗುಡ್. ಹಲೋ ಮಿಸ್ಟರ್ ಶರ್ಮಾ. ಹಲೋ ಕಮಿಷನರ್. ಎಲ್ಲ ಓಕೆನಾ? ಫಸ್ಟ್ ಕ್ಲಾಸ್. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಏನೋ ನಿಮ್ಮ ಬಂದೋಬಸ್ತಲ್ಲಿ ಈ ಮದುವೆ ಮಾಡೋಣ ಅನ್ಕೊಂಡೆ, ಅದಕ್ಕೆ ನೀವು ಒಪ್ಕೊಂಡ್ರಿ. ಶಾಸ್ತ್ರೋಕ್ತವಾಗಿ ಈ ಮದುವೆ ಮಾಡೋಣ ಅನ್ಕೊಂಡೆ, ಅದಕ್ಕೂ ನೀವು ಒಪ್ಕೊಂಡ್ರಿ. ರಿಯಲಿ ಯು ಆರ್ ಎ ಗ್ರೇಟ್ ಕಮಿಷನರ್ ಸರ್. ಒಂದು ಕಮಿಷನರ್ ಆಫೀಸನ್ನ ಕಲ್ಯಾಣ ಮಂಟಪ ಮಾಡಿರೋದು ಪ್ರಪಂಚದಲ್ಲೇ ಇದು ಮೊದಲನೇ ಸಾರಿ ಅಂತ ಕಾಣುತ್ತೆ. ನಿಮಗೆ ತುಂಬಾ ಥ್ಯಾಂಕ್ಸ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನ್ ಬಂತು? ಇದು ಸಂತೋಷದ ವಿಷಯ. ನಿಮ್ಗೆ ಗೊತ್ತು, ಕಳ್ಳರು ಕೊಲೆಗಡಕರು ಇರುವಂತ ಈ ಜಾಗನ ನೀವು ದೇವಸ್ಥಾನ ಮಾಡಿದೀರಾ. ಥ್ಯಾಂಕ್ಸ್ ನಾನ್ ನಿಮಗೆ ಹೇಳ್ಬೇಕು. ಥ್ಯಾಂಕ್ಸ್ ಸರ್. ತಾಳಿ ಕಟ್ಟಿಸ್ಬಿಡ್ತೀನಿ. ತಾಳಿ ಮುಟ್ರೋ ಎಲ್ಲ ತಾಳಿ ಮುಟ್ಟಿ, ಒಳ್ಳೆ ಮನಸ್ಸಿಂದ ಮುಟ್ಟಿ. ಮತ್ತು ದೇವ್ರ ಹೆಸರು ತಾಳಿ ಕಟ್ಟು. ಹೊಟ್ಟೆ ಹಸಿತಾ ಇದೆ, ಹೋಟ್ಲು ಊಟ ಮಾಡ್ಬೇಕು. ವಾಲ್ಗ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠಾನಿ ಪಂಚಾನಿ ಜುಬಕೆ ಕಂಠೀವರದ ಸಾಧನಂ. ಸ್ಟಾಪ್ ಇಟ್. ಕಮಿಷನರ್ ಸರ್, ಈ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ದೇನಾ? ನೋ ಅವ್ರದಲ್ಲ. ಈ ಮದುವೆನ ನಿಂತು ಮಾಡಿಸ್ತಾ ಇರೋದು ನಾನು.
ಅವ್ರದ್ದೇನಿದ್ರು ಸೆಕ್ಯೂರಿಟಿ ಕೊಡೋದು. ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಡೆದ್ರೆ ನೀವಿಬ್ರು ಕಂಬಿ ಎಣಿಸ್ಬೇಕಾಗುತ್ತೆ ಗೊತ್ತಾ? ಅಪ್ಪ, ಹೆಣ್ಣು ಹೆತ್ತ ಅಪ್ಪ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ತಪ್ಪ? ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ. ನನ್ನ ಮಗಳು ಇನ್ನೂ ಮೈನರ್. ಅವಳಿಗೆ ಇನ್ನೂ 18 ವರ್ಷ ಆಗಿಲ್ಲ. ಇಲ್ಲ, ನನಗೆ 18 ವರ್ಷ ಆಗಿದೆ. 18 ವರ್ಷ ನಡೀತಾ ಇದೆ, ಆದ್ರೆ ತುಂಬಿಲ್ಲ. ಕಮಿಷನರ್ ಸರ್, ನನ್ನ ಮಗಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಅನ್ನೋದಕ್ಕೆ ಈ ಬರ್ತ್ ಸರ್ಟಿಫಿಕೇಟ್ ಸಾಕ್ಷಿ. ಈ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಅವಳಿಗೆ 18 ವರ್ಷ ತುಂಬಬೇಕು ಅಂದ್ರೆ ಇನ್ನೂ 16 ದಿನಗಳು ಬಾಕಿ ಇದೆ. ಸಾರಿ ಮಿಸ್ಟರ್ ಶರ್ಮಾ, ಈ ಸರ್ಟಿಫಿಕೇಟ್ ಪ್ರಕಾರ ಇನ್ನೂ 16 ದಿವಸ ಈ ಮದುವೆ ನಡೆಯೋ ಹಾಗಿಲ್ಲ. ನಾನ್ ಯಾರು, ನಾನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಈಗ ನಿನ್ಗೆ ಅರ್ಥ ಆಯ್ತಾ? ಮಿಸ್ಟರ್ ಶರ್ಮಾ, ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಎಂಡ್. ದಟ್ಸ್ ಓಂಕಾರ್. ಮಿಸ್ಟರ್ ಓಂಕಾರ್, ರೀಲ್ ನಂಬರ್ 11 ನಲ್ಲಿ ನೀನು ಗೆದ್ದಿರಬಹುದು, ಆದ್ರೆ ಕ್ಲೈಮ್ಯಾಕ್ಸ್ ರೀಲ್ ನಲ್ಲಿ ಈ ಕುಳ್ಳಾನೇ ಗೆಲ್ಲೋದು. ಯು ಕ್ಯಾನ್ ಟೇಕ್ ಹರ್. ಮುದ್ಕ, ನೀನ್ ತಾನೇ ಅವರಿಬ್ರು ಓಡ್ ಹೋಗೋದಕ್ಕೆ ಸಹಾಯ ಮಾಡಿದ್ದು. ಅವರಿಬ್ರು ಎಲ್ಲಿದ್ದಾರೆ ಅಂತ ಹೇಳು. ಇಷ್ಟೆಲ್ಲ ಒದೆ ತಿಂದ ಮೇಲೂ ನಾನು ಹೇಳಿಲ್ಲ ಅಂತಂದ್ರೆ ನೀನೇ ತಿಳ್ಕೋಬೇಕು ಕಣೋ. ಅವರಿರೋ ಜಾಗ ನನಗೆ ಗೊತ್ತಿಲ್ಲ. ಹೇಳ್ತೀಯೋ ಇಲ್ವೋ? ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸೋ. ಸತ್ತು ದೆವ್ವ ಆಗಿ ಬಂದು ನಾನು ನಿನಗೆ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ. ಲೈನಿನ ಸಾವಿಗೆ ಹೆದರ್ಕೊಳ್ಳೋನಲ್ಲ ಕಣೋ ನಾನು. ಸತ್ರು ಪರವಾಗಿಲ್ಲ, ಆ ಪ್ರೇಮಿಗಳನ್ನ ಒಂದು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಹಲೋ ಅಂಕಲ್, ನಾನ್ ಜಾನ್ ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ನಂದಿ ಹಿಲ್ಸ್ ಬಂದು ಸೇರ್ಕೊಂಡ್ವಿ ಅಂಕಲ್. ನನ್ನ ಮಕ್ಳು ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನು ಹುಡ್ಕೋಕಾಗಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏಯ್ ಮುದ್ಕ, ಫೋನ್ ಮಾಡಿದ್ದು ನಿನ್ನ ಶಿಷ್ಯಂದ್ರು. ನನ್ನನ್ನ ನೀನು ಅಂತ ತಿಳ್ಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಎಲ್ಲಾ ವಿಷಯ ಹೇಳ್ಬಿಟ್ರು. ಫೋನ್ ನಲ್ಲಿ ಮಾತಾಡೋದಕ್ಕೆ ಮುಂಚೆ ಯಾರ ಜೊತೆ ಮಾತಾಡ್ತಾ ಇದೀವಿ ಅಂತ ತಿಳ್ಕೊಂತಾನೆ ಮಾತಾಡ್ಬೇಕು. ನೀವು ಮಾತಾಡಿದ ಇಷ್ಟೊತ್ತು ಆ ರಾಕ್ಷಸರ ಜೊತೆ ಕಂಡ್ರು. ನೀವಿರೋ ಜಾಗ ಅವ್ರಿಗೆ ಗೊತ್ತಾಗೋಯ್ತು ಕಂಡ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ರು. ಮಾತಾಡ್ರು 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 ಮಾತಾಡ್ರು. ಪ್ರಿನ್ಸಿಪಲ್ಗೆ ನಾವಿರೋ ಜಾಗ ತಿಳಿಸ್ತೇ ಕಣ, ಆದ್ರೆ ಅವ್ರು ಮಾತಾಡೋಕ್ಕಿಂತ ಮುಂಚೆನೆ ಲೈನ್ ಕಟ್ ಆಗೋಯ್ತು. ಒಟ್ನಲ್ಲಿ ನಾವಿರೋ ಜಾಗ ಅವ್ರು ತಿಳಿಸ್ದೆ ತಾನೆ. ಹ್ಞೂ ಕಣ. ಇನ್ ಟೆನ್ಷನ್ ಯಾಕ್ರೋ, ರಿಲ್ಯಾಕ್ಸ್. ಏನಪ್ಪ ಡುಮ್ಮ ಆ ಕಡೆ ಕಲ್ಲು ಹೊಡೆದು ಅವ್ರಿಬ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಎಂಪೆ ಬರಲಿ. ಏನ ಲೇ ಎಂಪಿ, ಅವರಿಬ್ರು ಒಳ್ಳೆ ಮೂಡಲ್ಲಿದ್ದಾರೆ. ಅವ್ರಿಗೆ ನಾವು ತೊಂದರೆ ಕೊಡಬಾರ್ದು, ಸುಖವಾಗಿ ನೋಡ್ಕೋಬೇಕು ಕಣ. ನನ್ನ ಎಂಪಿ ಅಂತ ಕರಿಬೇಡ. ಸರಿ ಬಿಡಪ್ಪ. ಮಾಂಸ ಪರ್ವತ ಯಾಕೆ ಕೂತ್ಕೊಂಡಿದ್ಯಾ? ಮೊದ್ಲು ಹೇಳಿದಲ್ಲ, ಅದೇ ಚೆನ್ನಾಗಿತ್ತು ಕಣೋ. ಮಾಂಸ ಪರ್ವತಕ್ಕಿಂತ ಎಂಪಿ ಅನ್ನೋದು ಚೆನ್ನಾಗಿದೆ ಕಣೋ. ಬೆಳಗಿಂದ ಏನು ತಿಂದಿಲ್ಲ ಕಣೋ. ಎಷ್ಟು ಸಣ್ಣ ಆಗಿದೆ ನೋಡು. ಹೊಟ್ಟೆ ಹಸಿತಾ ಇದೆ ಕಣೋ. ಸಿಕ್ಕಾಪಟ್ಟೆ ಸಣ್ಣ ಆಗಿದ್ಯಾ ಒಂದ್ ಕೆಲ್ಸ ಮಾಡ್ತೀಯಾ? ನನ್ನ ಕೈ ಕಾಲು ಕತ್ತರಿಸಿ ಉಪ್ಪು ಖಾರ ಹಾಕಿ ಬೇಯಿಸಿ ತಿನ್ಬಿಡ. ಒಳ್ಳೆ ಐಡಿಯಾ ಕೊಟ್ಟೆ ಕಣ ನೀನು. ನನ್ನ ಮಗನೇ, ನಮ್ಮ ಟೆನ್ಷನ್ ಅಲ್ಲಿ ನಾವಿದ್ದೀವಿ, ನಿಂದೊಂದಲ್ಲ. ಲೇಟುಮ ಬರಲಿ ನೋಡು. ಸ್ನೇಹನು ಸ್ನಾನ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಳೋ. ಆಯ್ತು ಕಣೋ. ಸರಿ ಬಾ, ನನಗೂ ಹೊಟ್ಟೆ ಹಸಿತಾ ಇದೆ. ಸರಿ ಏನು ಬರಲ್ಲೇ. ಮಚ್ಚಿ, ಇಲ್ಲಿ ಆನೆಗಳ ಮೇಯೋ ಜಾಗ ಯಾವ್ದು? ನಮ್ ಡುಮ್ಮಂಗೆ ಏನಾದ್ರು ತಿನ್ನಿಸ್ಬೇಕಲ್ಲಪ್ಪ. ಅಂತ ಸುಖದ ಸುಪ್ಪತ್ತಿಗೆಯಲ್ಲಿದ್ದವಳು ನನ್ ಮೇಲಿನ ಪ್ರೀತಿಗೋಸ್ಕರ ಅದನ್ನೆಲ್ಲ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಶಿ ಇಸ್ ರಿಯಲಿ ಗ್ರೇಟ್. ಬಾಸು, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತಲ್ವಾ? ಇಲ್ಲ, ನನ್ನಿಂದ ನಿನಗಾಯ್ತು. ಇಲ್ಲ ಇಲ್ಲ, ನನ್ನಿಂದ ನಿನಗೆ. ಸರಿ ಸರಿ, ಸ್ನಾನ ಮಾಡು. ನೀನು? ನಾನು ಇಲ್ಲೇ ಇರ್ತೀನಿ. ಏನಟಮ್ಮ ಹೊಟ್ಟೆ ತುಂಬ್ತಾನ? ಯಾವ್ದೋ ಒಂದ್ ಮೂಲೆಯಲ್ಲಿ ಸಣ್ಣ ಕಲ್ಲು ಶೇಕ್ ಆಗ್ದಂಗಿದೆ ಕಣೋ. ನನ್ನ ಮಗನೇ, ನಿನ್ನ ಹೊಟ್ಟೆಯಲ್ಲಿ ಚಿಕ್ಕರಳು ಬೇರೆ ಇದೆಯೇನಾ?
ಏಯ್ ನೀರ್ ಕೊಡು. ನೋಡ್ದು ನೀರ್ ಕೇಳ್ಬೇಡ, ಆಮೇಲೆ ಗಲಾಟೆ ಆಗತ್ತೆ. ಏಯ್ ಸುಮ್ಮನೆ ಇರ, ಜಗಳ ಆಡ್ಬೇಡಿ. ಓಂಕಾರ್ ಕಡೆ ನಡೆಯೋ. ಈ ಸಲ ಸಿಟಿಗೆ ಹೋದಾಗ ನನಗ್ ಬಳೆ ತರದ್ ಮರಿಬೇಡಿ ನೀವು. ಏ ನೀನ್ ಕೇಳಿದ್ದೀನ ನಾನ್ ಯಾವಾಗಿಲ್ಲ ಅಂತ ಹೇಳಿದ್ದೀನಿ ಹೇಳು. ಹಿಂಗೆ ಹೇಳಿ ಹೇಳಿ ನನಗಂತೂ ವಯಸ್ಸಾಗೋಯ್ತು. ನೀವಂತೂ ನ್ಯಾಪ್ ಮಾಡ್ಕೊಂತಾರಲ್ಲ ಯಾವಾಗ್ಲೂ. ಕಿಸ್ಬೇಡ, ಹೇಳ್ತೀವಿ ಎಲ್ಲ ಆಮೇಲೆ ಹೇಳ್ತೀವಿ. ವಿಕಿ, ಸ್ನೇಹ ಸಿಕ್ಕದ್ಲಾ? ಇಲ್ಲ ಅಂಕಲ್. ನೋ, ಇದನ್ನ ಹೀಗೆ ಬಿಡಬಾರ್ದು ವಿಕಿ. ನಾವು ಮಾಡಿರೋ ಡೂಪ್ಲಿಕೇಟ್ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಇನ್ನು 8 ದಿವಸ ಮಾತ್ರ ಉಳಿದಿದೆ. ಏನ್ ಮಾಡೋದೀಗ? ನೋಡು, ಆ 8 ದಿವಸ ಆದ್ಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರ ಕಾನೂನು ಪ್ರಕಾರ ಮದುವೆ ಆಗೋದ್ರಲ್ಲಿ ಸಂದೇಹ ಇಲ್ವೇ ಇಲ್ಲ. ಅಂಕಲ್, ಒಂದ್ ಗುಡ್ ಐಡಿಯಾ. ಪೇಪರ್ ನಲ್ಲಿ ಸ್ನೇಹನ್ ಫೋಟೋ ಹಾಕ್ಸ್ಬಿಟ್ರೆ. ಗುಡ್, ವೆರಿ ಗುಡ್ ಐಡಿಯಾ. ಮೊದ್ಲು ಹೋಗಿ ಆ ಕೆಲಸ ಮಾಡು. ಓಹೋ, ಅಂದ್ರೆ ನೀವು ನಮ್ ತರಾನೇ ಪ್ರೀತಿ ಮಾಡಿ ತಪ್ಪಿಗೆ ಹೆದರ್ಕೊಂಡು ಇಲ್ಲಿವರೆಗೂ ಓಡ್ ಬಂದಿದ್ದೀರಾ. ಇನ್ಮೇಲೆ ಏನು ಹೆದರ್ಬೇಕಾಗಿಲ್ಲ, ನಾನಿದ್ದೀನಿ. ಹೌದೌದು, ಇವಳಿದ್ಮೇಲೆ ಏನ್ ಹೆದರ್ಕೊಳ್ಳೋದ್ ಬೇಡ ಅಂತ ಹೇಳೆ ನನ್ನನ್ನ ಈ ಕಾಡ್ ಕರ್ಕೊಂಡ್ ಬಂದಿದ್ ಇವಳು. ಅಂದ್ರೆ ಈ ಕಾಡಲ್ಲಿರೋ ಈ ಮನೆಗೆ ಇವಳು ಕಾಲಿಟ್ಟ ತಕ್ಷಣ ಮೈಸೂರು ಅರಮನೆಗಿಂತ ಸುಂದರವಾಗೋಯ್ತು ಈ ಮನೆ. ಈ ಅರಮನೆಗೆ ನಾನೇ ರಾಜ, ಇವಳೇ ರಾಣಿ. ಓಹೋ, ಹಾಗನ್ಕೊಂಡಿದ್ರು? ಹಾಗನ್ಕೊಂಡಿಲ್ಲ ಕಣೆ, ಹಾಗೆ ಇರ್ತೀವಿ. ನಮಗ್ ಸಾವು ಬರ್ಬೋದು, ಆದ್ರೆ ನಮ್ಮ ಪ್ರೀತಿಗೆ ಎಂದೂ ಸಾವಿಲ್ಲ ಕಣೆ, ನನ್ನ ಮೈಸೂರು ರಸಗುಲ್ಲ. ಯಾಕೋ ಇಷ್ಟ ಲೇಟ್? ಅಯ್ಯ, ಈ ಎಂಪಿನ ಕರ್ಕೊಂಡ್ ಬರ್ಬೇಕಲ್ಲಪ್ಪ. ಇವನ್ ಸೈಕಲ್ ಮೇಲೆ ಕೂತ್ಕೊಂಡ್ರ ಸೈಕಲ್ಲೇ ಪಂಚರ್ ಆಗಿರುತ್ ಬಿಡು. ಇಲ್ಲಿ ನೋಡಪ್ಪ. ಹಲೋ ಹಲೋ, ನಿಮ್ ಡ್ರೀಮ್ ಸ್ಟೋರ್ ನ ಓಪನ್ ಮಾಡಿ ಹೊರಗ್ ಬಂದ್ರೆ ನಿಮ್ಗೆ ಇಷ್ಟವಾದ ಹಣ್ಣುಗಳನ್ನ ತಿನ್ಬೋದು. ಏ ವಾಸು, ಸ್ನೇಹ ಫೋಟೋ ಪೇಪರ್ ಅಲ್ಲಿ ಬಂದಿದೆ ನೋಡು. ಫೋಟೋನಾ? ಸ್ನೇಹ. ಹಲೋ ಹಲೋ ಕಮಿಷನರ್. ಎಸ್ ಓಂಕಾರ್ ಹಿಯರ್. ಎಸ್, ಹೇಳಿ ಓಂಕಾರ್. ಕಮಿಷನರ್, ಕೊನೆಗೂ ನೀವು ನಿಮ್ ಡಿಪಾರ್ಟ್ಮೆಂಟ್ ನನ್ನ ಮಗಳನ್ನ ಹುಡ್ಕೋಕ್ ಆಗ್ಲಿಲ್ಲ ಅಲ್ಲ? ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಕ್ ಆಗದೆ ಇರೋ ಕೆಲ್ಸನ ನಾನ್ ಮಾಡಿ ತೋರಿಸ್ತೀನಿ ಕಮಿಷನರ್. ಮಿಸ್ಟರ್ ಓಂಕಾರ್. ಎಸ್, ಲೀಗಲಿ ಆರ್ ಇಲ್ಲೀಗಲಿ. ಮಿಸ್ಟರ್ ಓಂಕಾರ್, ನನ್ನ ಮಾತು ಕೇಳಿ. ನನ್ನ ಮಗಳನ್ನ ಹೇಗ್ ಹುಡುಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಗುಡ್ ಬೈ ಅಂಡ್ ಗುಡ್ ನೈಟ್ ಕಮಿಷನರ್. ಓಂಕಾರ್. ಓಕೆ, ಸ್ನೇಹ ಸಿಕ್ಕದ್ಲಾ? ಇಲ್ಲ ಅಂಕಲ್. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇನ್ 24 ಗಂಟೆ ಒಳಗಡೆ, ವಿತಿನ್ 24 ಅವರ್ಸ್ ನನ್ನ ಮಗಳು ನನ್ನ ಎದುರಿಗಿರ್ಬೇಕು, ಗೊತ್ತಾಯ್ತಾ? ಅಂಕಲ್, ಇದೇ ಸರೌಂಡಿಂಗ್ ಅಲ್ಲಿ ಇಲ್ಲೇ ಎಲ್ಲೋ ಇದಾರೆ. ಆದಷ್ಟು ಬೇಗ ಹುಡ್ಕೊಂಡು ಬರ್ತೀನಿ. ಅದೇನ್ ಮಾಡ್ತೀಯೋ ಮಾಡು. ಡೂ ಇಟ್ ಫಾಸ್ಟ್. ಗೋ.
ಏನ್ರೋ ಇದು ಹೊಟ್ಟೆ ನೋವಂತೆ? ಏನು ಮಾಡೋದು? ಇನ್ನು 8:15 ಹೆಂಗೂ ಮೆಡಿಕಲ್ ಶಾಪ್ ತೆಗ್ದೇ ಇರುತ್ತೆ. ಬೇಗ ಹೋಗಿ ಟ್ಯಾಬ್ಲೆಟ್ ತಂದ್ಬಿಡ್ತೀವಿ. ಬೇಡ ಬೇಡ, ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗ್ತಾ ಇರ್ತೀನಿ. ಬೇಡ ವಸು, ನೀ ಇಲ್ಲಿರೋದೇ ಬೆಸ್ಟ್. ನಾವೇ ಹೋಗ್ತಾ ಇರ್ತೀವಿ. ಹೇಗ್ ಹೋಗ್ತಿರೋ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾವು ಬೇಗ ಹೋಗಿ ತಂದ್ಬಿಡ್ತೀವಿ. ಅಲ್ವೋ ಇಷ್ಟೊತ್ನಲ್ಲಿ? ಎದುರ್ಕೊಂಬೇಡ ಕಣೋ. ಬೇಗ ಬಂದ್ಬಿಡ್ರ, ಹುಷಾರ್. ಆಯ್ತಪ್ಪ. ಎಲ್ಲಿಗ್ರೋ, ಎಲ್ಲಿಗೆ ಹೊರಟ್ರಿ? ಅದು ಸ್ನೇಹ ತುಂಬಾ ಹೊಟ್ಟೆ ನೋವಂತೆ, ನಾವು ಬೇಗ ಹೋಗಿ ಮಾತ್ರ ತರ್ತೀವಿ. ಸರಿ ಸರಿ, ಹೋಗಿ ಜೋಪಾನ. ಹೋಗಿ ಬಂದ್ಬಿಡ್ತೀವಿ. ನಿಧಾನಕ್ಕೆ ಹೋಗಿ. ಅಯ್ಯಯ್ಯೋ, ಏನಾಯ್ತಮ್ಮ? ಸ್ವಲ್ಪ ಕಾಲ್ ಚಾಚು. ಎಲ್ಲಿ ನೋವು ಇಲ್ಲ? ಅಮ್ಮ ಏನಾಗಿದೆ ಅಮ್ಮ? ಏನು ಆಗಿಲ್ಲ. ಬಂದ್ರು, ಹಿಡಿರೋ ಹಿರಿಯ ಮಕ್ಕಳೇ, ಹಿಡಿರೋ, ಹಲೋ ಅಂಕಲ್, ಅವ್ರ ಗ್ಯಾಂಗ್ ಅಲ್ಲಿ ಇಬ್ರು ಸಿಕ್ಕಾಕೊಂಡ್ರು. ವೆರಿ ಗುಡ್. ಅಮ್ಮ ತೊಂದ್ರೆ ಏನಿಲ್ಲ ತಾನೆ? ಏನಾಗಿಲ್ಲ. ತಿಂಗಳ ಹೆಣ್ಮಕ್ಳಿಗಿರೋ ತೊಂದ್ರೆನೆ. ನೀವೆಲ್ಲ ದಯವಿಟ್ಟು ಎದ್ ಸ್ವಲ್ಪ ಹೊರಗೆ ಹೋಗ್ತೀರಾ? ನಾನಿಲ್ವಾ? ಹೋಗ್ರೋ. ಅಯ್ಯ ರಾಮ, ಎಲ್ಲಿ ಹೋದ್ರು ಇವ್ರಿಬ್ರು? ಇನ್ನೂ ಬಂದೇ ಇಲ್ಲ. ಅದೇ ಗೊತ್ತಾಗ್ತಿಲ್ವಲ್ಲೋ. ಮಧ್ಯರಾತ್ರಿ ಎಲ್ಲಪ್ಪ ಹುಡ್ಕೋದು ಇವ್ರಿಬ್ರನ್ನ? ಲೋ, ಭಯ ಆಗ್ತಿದೆ ಕಣೋ. ಯಾಕ? ಓಂಕಾರ್ ಕಡೆ ಏನಾದ್ರು? ಸುಮ್ನೆ ನನ್ನ ಹಿಂದೆ ಬಾರಪ್ಪ ನೀನು, ಎಲ್ಲ ಗೊತ್ತಾಗುತ್ತೆ. ಲೋ ತಡಿಯ ಮೊದ್ಲೇ ಪಾಪ ಅವನು. ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಇವ್ರಿಬ್ರು ಅದೇ ಗ್ಯಾಂಗ್ ಅವೇ. ಹಿಡಿರೋ, ಹಿಡಿದು ಕಾಂಟ್ಯಾಕ್ಟ್ ಲಕ್ಕಿ, ಅವ್ರು ಹೇಳ್ಕೊಂಬಾರ. ನೋಡ್ದಲ್ಲ, ನಿನ್ ಫ್ರೆಂಡ್ಸ್ ನಿನಗ್ ಬೇಕು ಅಂದ್ರೆ ನನ್ನ ಮಗಳನ್ನ ಬಿಟ್ಟು ಕಳ್ಸು. ನಾನ್ ನಿನ್ ಫ್ರೆಂಡ್ಸ್ ನ ಬಿಟ್ಟು ಕಳಿಸ್ತೀನಿ. ಸ್ನೇಹ, ಇಲ್ಲ ವಾಸು, ಅವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಹೋಗಲ್ಲ. ಸ್ನೇಹ ಪ್ಲೀಸ್. ಇಲ್ಲ ವಾಸು, ನಾನು ಹೋಗಲ್ಲ. ವಾಸು, ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೆ ಏನೋ? ಅವಳನ್ನ ಕರ್ಕೊಂಡು ಹೋಗೋ. ಇಲ್ಲ ಕಣೋ. ಲೋ, ನಮ್ ಬಗ್ಗೆ ತಲೆ ಕರ್ಸ್ಕೊಬೇಡ್ಬೋ. ವಿ ಆರ್ ರೈಟ್ ಟು ಡೈ ಫಾರ್ ಯು. ನೀ ತಪ್ಪಿಸ್ಕೊಳ್ಳೋ ಇಡಿಯಟ್. ಇಲ್ಲ ಕಣೋ, ನಿಮ್ಮಂತ ಪ್ರಾಣ ಕೊಡೋ ಸ್ನೇಹಿತರನ್ನ ಅಂತ ಕಟ್ಟಿಗರಿಗೆ ಬಲಿ ಕೊಡಕ್ ನನ್ಗೆ ಇಷ್ಟ ಇಲ್ಲ ಕಣೋ. ನನಗಿಷ್ಟ ಇಲ್ಲ ಕಣೋ, ಇಷ್ಟ ಇಲ್ಲ. ನಮ್ ಮಾತ್ ಕೇಳೋ, ಹೋಗೋ. ಪ್ಲೀಸ್, ನಮ್ ಜೀವ ತಿನ್ಬೇಡ. ಹೋಗೋ ಹೋಗೋ ನನ್ ಮಗನೇ. ವಾಸು, ಎಂತ ತಪ್ಪು ಮಾಡ್ಬಿಟ್ಟಿಯೋ? ನೋಡ್ರ, ಅವಳನ್ ಬಿಟ್ಟು ನಾನ್ ಬದುಕಿರ್ಬೋದು, ಆದ್ರೆ ನಿಮ್ಮನ್ ಬಿಟ್ಟು ನಾನ್ ಬದುಕಿರಕ್ ಆಗಲ್ಲ ಕಣ್ರೋ, ಆಗಲ್ಲ. ಸ್ನೇಹ, ದಯವಿಟ್ಟು ನನ್ನ ಸ್ನೇಹಿತರನ್ನ ಕಾಪಾಡು ಪ್ಲೀಸ್. ಇಲ್ಲ ವಾಸು, ನಿನ್ನನ್ ಬಿಟ್ಟು ನಾನು ಹೋಗಲ್ಲ. ದಯವಿಟ್ಟು ಹೋಗು ಪ್ಲೀಸ್.
ಹೌದಮ್ಮ, ನಾಳೆ ಮದುವೆ ಮಂಟಪಕ್ಕೆ ಬಂದು ಈ ನನ್ನ ಮಕ್ಕಳು ನಿನ್ನ ಮದುವೆಗೆ ತೊಂದರೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಇವತ್ತೇ ಈ ನನ್ನ ಮಕ್ಕಳನ್ನೆಲ್ಲ ಮುಗಿಸ್ಬಿಟ್ರೆ ಶೂಟ್ ಮಾಡಿ ಸಾಯಿಸ್ರು. ಡ್ಯಾಡಿ ಡ್ಯಾಡಿ ಬೇಡ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಹಲೋ ಮಿಸ್ಟರ್ ಓಂಕಾರ್. ಪ್ರೊಫೆಸರ್ ನೀನಾ? ನಾನೇ. ಪೆನ್ ಹಿಡಿಯೋ ಕೈನಲ್ಲಿ ಗನ್ ಹಿಡ್ದಿದ್ದೀನಿ ಅಂತ ನೋಡ್ತಾ ಇದೀಯಾ? ಈ ಪ್ರಿನ್ಸಿಪಾಲ್ಗೆ 2 ಮಾಡಕ್ಕೂ ಬರುತ್ತೆ. ಮೊದಲು ನಿನ್ ಕಡೆಯವ್ರಿಗೆ ಗನ್ ಎಲ್ಲ ಬಿಸಾಕ ಕೇಳು, ಇಲ್ಲ ಅಂದ್ರೆ ಇಲ್ಲೇ ನಿನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಬಿಸಾಕ್ರೋ ಗನ್ಗಳನ್ನ. ಗನ್ಗಳನ್ನೇನೋ ಬಿಸಾಕಿದ್ರು, ಆದ್ರೆ ಅವರಿನ್ನೂ ಅಲ್ಲೇ ನಿಂತಿದಾರಲ್ಲ, ಅವರೇನು ಗನ್ಗಳಿಗೆ ಸೆಕ್ಯೂರಿಟಿನಾ? ಕೆಲ್ಸಕ್ಕೆ ಬಾರದ ಕತ್ತೆಗಳ ತೊಲಗ್ರು ಇಲ್ಲಿಂದ. ಈ ಕಾಲದಲ್ಲಿ ಪ್ರೀತಿಗೋಸ್ಕರ ಹೆತ್ತ ತಂದೆ ತಾಯಿಗಳನ್ನೇ ಬಿಟ್ಟು ಬರ್ತಾರೆ, ಆದ್ರೆ ನನ್ನ ಸ್ಟೂಡೆಂಟ್ಸ್ ಈ ಫ್ರೆಂಡ್ಶಿಪ್ಗೋಸ್ಕರ ಅವರ ಜೀವನೇ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದಾರೆ ಅಂತ ಅಂದ್ಮೇಲೆ ಈ ಸ್ನೇಹಕ್ಕೆ, ಈ ಪ್ರೀತಿಗೆ ಎಷ್ಟು ಬೆಲೆ ಇದೆ ಅಂತ ನೀನು ಅರ್ಥ ಮಾಡ್ಕೊಳ್ಳಲೇ. ಲುಕ್ ಮಿಸ್ಟರ್ ಓಂಕಾರ್, ಯಾವ ವಾಸುನ ನಿನ್ನ ಮಗಳನ್ನ ಬೇರೆ ಮಾಡ್ಬೇಕು ಅಂತ ನೀನ್ ತಿಳ್ಕೊಂಡಿದ್ಯೋ ಅದೇ ಜಾಗದಲ್ಲಿ ಅವರಿಬ್ಬರು ಮದುವೆನ ನಾನು ಮಾಡ್ತೀನಿ. ವಾಸು ಬೈಲಿ. ಏನ್ರ ನೋಡ್ತೀರಾ? ಅವ್ರ ಹಗ್ಗಗಳನ್ನ ಬಿಚ್ಚಿರೋ. ಲೈ ಹುಡುಗ್ರ, ಗಂಡು ಹೆಣ್ಣನ್ನು ಒಳಗೆ ಕರ್ಕೊಂಡೋಗಿ ರೆಡಿ ಮಾಡ್ರು. ಮುಹೂರ್ತ ಗೊತ್ತಾಯ್ತು. ಗೋ ಕಮಾನ್. ಗೋ ಫಾಸ್ಟ್. ಇವತ್ತು ಯಾಕೆ ನಾನು ಈ ಮದುವೆನ ಫಿಕ್ಸ್ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಾ? ಅವತ್ತು ನೀನು ಡೂಪ್ಲಿಕೇಟ್ ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ನಿನ್ನ ಮಗಳು ಇನ್ನು ಮೈನರ್ ಅಂತ ಹೇಳಿದ್ದೆ. ಇವತ್ತು ಅದೇ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಪ್ರಕಾರ ನಿನ್ನ ಮಗಳು ಮೇಜರ್ ಆಗಿದ್ದಾಳೆ, ಅವಳಿಗೆ ಇಷ್ಟವಾದವನ್ ಜೊತೆ ಮದುವೆ ಆಗ್ತಿದ್ದಾಳೆ. ಮಿಸ್ಟರ್ ಓಂಕಾರ್, ಇದಕ್ಕೆ ಹೇಳೋದು ಕೋ ಇನ್ಸಿಡೆನ್ಸ್ ಅಂತ. ಕ್ಯಾಚ್ ಇಟ್. ಲೇ ಮುಟ್ಟಾಳ, ನಾನು ಮೋಸ ಹೋಗಿದ್ದೀನಿ ನಿಜ, ಆದ್ರೆ ನಂಬಿ ಮೋಸ ಹೋಗಿದ್ದೀನಿ ಅಷ್ಟೇ. ಅಯ್ಯ ಮಿಸ್ಟರ್, ಇದು ಕ್ಲೈಮ್ಯಾಕ್ಸ್ ರೀಲು. ನೀನ್ ಇಟ್ಕೊಂಡಿರೋ ಗನ್ನು ಡೂಪ್ಲಿಕೇಟ್ ಗನ್ನು. ನೋ ಬುಲೆಟ್ಸ್, ಒರಿಜಿನಲ್ ಇಸ್ ಹಿಯರ್. Stop! Stop! Hey, don't move! Don't move! Hey! ಯಾರಾದ್ರೂ ಒಳಗಡೆ ಹೋದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಹುಷಾರ್. ಏನ್ರ ಬುಕ್ಕ ನೋಡ್ತಾ ಇದ್ದಾರ? ಹೋಗಿ ಎಳ್ಕೊ ಬಂದ್ರು. Hey, stop it! Stop it! ಓಂಕಾರ್, ಕೊನೆ ಸಾರಿ ನಿನ್ಗೆ ಹೇಳ್ತಾ ಇದ್ದೀನಿ, ಪ್ರೇಮಿಗಳ ಮದುವೆ ಒಳಗಡೆ ನಡೀತಾ ಇದೆ. ಅವ್ರ ಮದುವೆ ಆಗ್ಲಿ, ಆಮೇಲೆ ನಿನ್ಗೇನ್ ಬೇಕಾದ್ ಮಾಡ್ಕೋತಿಯಂತೆ. ಅದಕ್ಕೆ ಮುಂಚೆ ಯಾವನಾದ್ರೂ ದೇವಸ್ಥಾನದ ಒಳಗಡೆ ಕಾಲಿಟ್ರೆ ಅವನಿಲ್ಲೇ ಸುಟ್ಟು ಬಿಡ್ತೀನಿ. ಶಾಸ್ತ್ರಿಗಳೇ, ಮುಹೂರ್ತ ಕಾಯಷ್ಟು ಟೈಮ್ ಇಲ್ಲ, ಸ್ವಲ್ಪ ಬೇಗ ಮದುವೆ ಮಾಡ್ಬಿಡಿ. ಹೌದು ಶಾಸ್ತ್ರಿಗಳೇ, ಬೇಗ ಮದುವೆ ಮುಗಿಸ್ಬಿಡಿ. ಅಮ್ಮ, ನೀವೇನು ಭಯ ಪಟ್ಕೋಬೇಡಿ, ಈ ಮದ್ವೆ ನಡೆದೇ ನಡೆಯುತ್ತೆ. ನಮ್ಮ ಪ್ರಿನ್ಸಿಪಲ್ ದಾಟಿ ಯಾರು ಒಳಗೆ ಬರಕ್ಕಾಗಲ್ಲ. ಏನ್ ನನ್ ಮುಖ ನೋಡ್ತೀವ? ಹೋಗಿ ಎಳ್ಕೊಂಬರೋಣ. ಮಾಂಗಲ್ಯಂ ಸಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತಂ ಜೀವ ಶರದಾಂ ಶತಂ ಮಾಂಗಲ್ಯಧಾರಣ ಮುಹೂರ್ತಮಸ್ತು. ಈ ಮುಹೂರ್ತ ನಡೀಲಿ ಅಂತಾನೆ ಇಷ್ಟು ದಿವಸ ನಾನು ಕಾದಿದ್ದು. ಇಲ್ಲಿವರೆಗೂ ವಾಸು ನನ್ನ ಸ್ಟೂಡೆಂಟ್ ಆಗಿದ್ದ, ಆದ್ರೆ ಈ ಘಳಿಗೆಯಿಂದ ಅವನು ನಿಮ್ಮ ಅಳಿಯ ಆಗಿದ್ದಾನೆ. ನನಗೆ ಗೊತ್ತು ನಿಮಗೆಲ್ಲ ನನ್ನ ಮೇಲೆ ಕೋಪ ಬಂದಿದೆ ಅಂತ.